ಕೆಎಸ್ಐಸಿ ನಿಗಮದ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಟಿ ನರಸೀಪುರದಲ್ಲಿ ಪ್ರತಿಭಟನೆ ನಡೆಸಿತು. ಡಿಎಸ್ಎಸ್ ಮುಖಂಡ ಉಮಾಮಹಾದೇವ ನೇತೃತ್ವದಲ್ಲಿ ಮುಖಂಡರು ಟಿ ನರಸೀಪುರದ ಕೆಎಸ್ಐಸಿ ಕಚೇರಿ ಮುಂಭಾಗದಿಂದ ಅರಬೆತ್ತಲೆ ಮೆರವಣಿಗೆ ಹೊರಟು ತಹಸೀಲ್ದಾರ್ ಕಚೇರಿ ತಲುಪಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಮುಖಂಡರು, ಕ್ಷುಲ್ಲಕ ಕಾರಣಕ್ಕೆ ಕೆಎಸ್ಐಸಿ ನಿಗಮದಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸಿದ್ದ ಕಾರ್ಮಿಕರನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ಹೊಸ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುತ್ತಿರುವುದು ಭಾರಿ ಅನ್ಯಾಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆಗೆ ಬೆಲೆ ನೀಡಲಾಗದ ಸರ್ಕಾರಕ್ಕೆ, ಮಾನಗೆಟ್ಟ ಸರ್ಕಾರಕ್ಕೆ, ಮಾನಗೆಟ್ಟ ರಾಜಕಾರಣಿಗಳಿಗೆ ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ಹೊರಗುತ್ತಿಗೆಯಲ್ಲಿ ಅಕ್ರಮವಾಗಿ ದುಡ್ಡು ಪಡೆದು ನೇಮಕಾತಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರಿಗೆ ಮೀಸಲಾತಿ ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಹೊರಗುತ್ತಿಗೆ ಹೆಸರಲ್ಲಿ ಮೀಸಲಾತಿ ವಂಚನೆ ಮಾಡುತ್ತಿರುವ ಸರ್ಕಾರಕ್ಕೆ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅರಬೆತ್ತಲೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕೆಎಸ್ಐಸಿ ಕಚೇರಿಯ ನಿಗಮದ ಮುಂದೆ ನಾವು ಅರಬೆತ್ತಲೆ ಪ್ರತಿಭಟನೆಯನ್ನು ಮಾಡಿ ನಮ್ಮ ಮೆರವಣಿಗೆ ಸಾಕ್ತೀವಿ. ವಿಚಾರ ಇಷ್ಟೇ, ಸರ್ಕಾರಕ್ಕೆ ಕಳೆದ ಲಾಸ್ಟ್ ಸೆಪ್ಟೆಂಬರ್ ತಿಂಗಳಿಂದ ಇಲ್ಲಿ ತನಕ ಹೊರಗುತ್ತಿಗೆ ಕಾರ್ಮಿಕರನ್ನು ತೆಗೆದ ಕೆಲಸದಿಂದ ಕ್ಷುಲ್ಲಕ ಕಾರಣದಿಂದ ವಿನಯ್ ಅಂತ ದಲಿತ ವಿರೋಧಿ ಅಧಿಕಾರಿ ಅವರು ಕೆಲಸದಿಂದ ತೆಗೆದಿದ್ದು ದ್ವೇಷ ಮನೋಭಾವದಿಂದ ಕಾರ್ಮಿಕರನ್ನ ಪಕ್ಕ ದ್ವೇಷ ಸಾಧಿಸ್ತಾ ದಲಿತ ವಿರೋಧಿತನವಾಗಿ ವರ್ತಿಸ್ತಾ ಇರುವಂಥ ಇವ್ರ ಮೇಲೆ ಸಸ್ಪೆಂಡ್ ಮಾಡಿ ಹೊರ ತೆಗೆದಿರುವ ಕಾರ್ಮಿಕರನ್ನ ನೇಮಕಾತಿ ಮಾಡಬೇಕು ಅಂತ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. KDP ಸದಸ್ಯರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ 2 ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಕ್ರಮ ವಹಿಸ್ತೀನಿ ಅಂತ ಹೇಳಿದರು, ಆದರೆ ಇಲ್ಲಿ ತನಕ ಕ್ರಮ ವಹಿಸಿಲ್ಲ. ಹಾಗೆ ಸಂಬಂಧಪಟ್ಟ ಉಸ್ತುವಾರಿ ರೇಷ್ಮೆ ಮತ್ತು ಪಶುಸಂಗೋಪನಾ ಮಂತ್ರಿ ಕೆ ವೆಂಕಟೇಶ್ ಸಾಹೇಬರಿಗೆ ವಿಧಾನಸೌಧದಲ್ಲಿ ಹಾಗೆ ಚಾಮರಾಜನಗರದಲ್ಲಿ 2 ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಕ್ರಮ ವಹಿಸ್ತೀವಿ, ಎಲ್ಲರೂ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ತನಕ ಕ್ರಮ ವಹಿಸಿಲ್ಲ. ಆದರೆ ಈ ಮಧ್ಯೆ ತೆಗೆದಿರುವ ಕಾರ್ಮಿಕರನ್ನ ಒಳಗಡೆ ಕಾರ್ಖಾನೆಗೆ ತಗೊಳ್ಳೋದಕ್ಕೆ ಮುಂಚೆ ಅಕ್ರಮವಾಗಿ ಸರ್ಕಾರ ಹೊರಗುತ್ತಿಗೆಯಲ್ಲಿ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮೀಸಲಾತಿ ಜಾರಿ ಮಾಡೋದಕ್ಕೆ ಮುಂಚೆನೇ ಕೆಎಸ್ಐಸಿ ನಿಗಮಕ್ಕೆ ಸುಮಾರು 40 ಜನ ಕಾರ್ಮಿಕರನ್ನು ಅಕ್ರಮವಾಗಿ ರಾತ್ರೋರಾತ್ರಿ ನೇಮಕಾತಿ ಮಾಡಿದ್ದಾರೆ. ಕದ್ದು ಮುಚ್ಚಿ ಎಲ್ಲಿ ಇಂಟ್ರೂ ಆಯಿತು, ಯಾರ್ಯಾರು ಅರ್ಜಿ ಹಾಕಿದ್ರು, ಹೆಂಗೆ ಸೆಲೆಕ್ಷನ್ ಮಾಡಿದ್ರು, ಅದ್ರಲ್ಲಿ ಮೀಸಲಾತಿ ಏನು ಕೊಟ್ಟರು, ದಲಿತರು ಯಾರಿದ್ದಾರೆ, ಅವ್ರ ಅಡ್ರೆಸ್ ಏನು, ಯಾರು ಅರ್ಜಿ ಹಾಕಿದ್ರು, ಯಾವುದನ್ನು ಮಾಹಿತಿ ಕೊಡದೆ ಅಕ್ರಮವಾಗಿ ಕದ್ದು ಮುಚ್ಚಿ ನೇಮಕಾತಿಯನ್ನು ಮಾಡಿದ್ದಾರೆ. ಇದ್ರ ಉನ್ನಾರ ಏನು? ದಲಿತರಿಗೆ ಮೀಸಲಾತಿ ವಂಚನೆ ಮಾಡಬೇಕು, ಸ್ವಪಕ್ಷ ಸ್ವಜಾತಿ ನೇಮಕಾತಿಗಳನ್ನ ಮಾಡಬೇಕು ಅನ್ನೋದೇ ಇವರು ಏಕೈಕ ಉದ್ದೇಶ. ಆದರೆ ನೀವು ಮಾಡಿ ಸ್ವಾಮಿ, ಆದರೆ ಹೊರಗುತ್ತಿಗೆ ಕಾರ್ಮಿಕರು ಕ್ಷುಲ್ಲಕ ಕಾರಣದಿಂದ ವಿನಯ್ ಅಂತ ಇವನು ದುರ್ನಡತೆ ಇರುವಂಥ ವ್ಯಕ್ತಿ ತೆಗೆದಿದ್ದ ಮೇಲೆ ಅವ್ರನ್ನ ನೇಮಕಾತಿ ವಾಸ್ತವಕ್ಕೆ ನೇಮಕಾತಿ ಮಾಡಿ ಅಂದಮೇಲೆ ಅದ್ರ ಮೇಲೆ ಕ್ರಮ ವಹಿಸುತ್ತೆ. ರಾತ್ರಿ 40 ಜನಕ್ಕೆ ನೀವು ತಗೊಳಕ್ಕೆ ಅಧಿಕಾರ ಐತೆ, ತೆಗೆದಾಕಿರೋರು ಸಮಸ್ಯೆ ಬಗೆಹರಿಸೋಕ್ಕೆ ಅಧಿಕಾರ ಇಲ್ವಾ? ಅಂದರೆ ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತಿದ್ದಾರೆ, ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ, ಹೊರಗುತ್ತಿಗೆ ಹೆಸರಲ್ಲಿ ಮೋಸ ಮಾಡ್ತಿದ್ದಾರೆ. ನೀವು ನಿಮ್ಮ ಕಾರ್ಯಕರ್ತರಿಗೆ ಇನ್ನೊಬ್ಬರಿಗೆ ಯಾರಿಗೋ ನೀವು ಫಿಲಪ್ ಮಾಡೋಕ್ಕೋಸ್ಕರ ಈ ಥರ ಜನಗಳಿಗೆ ವಂಚನೆ ಮಾಡಿದ್ರೆ ಎಷ್ಟು ಸರಿ? ನಾವು 2 ಸರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೇಳಿದ್ರೆ ಇದು ಏಜೆನ್ಸಿ ಕೆಲಸ, ಅದಕ್ಕೆ ನಮಗೇನೊಂದು ಸಂಬಂಧ ಇಲ್ಲ, ಯಾರು ಅದನ್ನು ಯಾವ ಬೇಕಾದ್ರೂ ತಗೋಬೋದು, ಯಾವ ಬೇಕಾದ್ರೂ ತೆಗಿಬೋದು ಅಂತಾರೆ. ಆದರೆ ಏಜೆನ್ಸಿ ಅಂತ ಕೆಲಸ ಸರ್ಕಾರದ ಮಟ್ಟದಲ್ಲಿ ಹೆಂಗೆ ಒಳಗುಟ್ಟಲ್ಲಿ ಪಟ್ಟಿ ಆಗ್ತವೆ, ಹೆಂಗೆ ಪಟ್ಟಿ ಆಯಿತು, ಎಲ್ಲಿ ಇಂಟ್ರೂ ಮಾಡಿದ್ರು, ಯಾವ ಉತ್ತರ ತಗೊಂಡ್ರು, ಅದಕ್ಕೆ ಯಾವ ನಿಯಮ ಐತೆ, ಯಾವುದೂ ಮಾಹಿತಿ ಇಲ್ಲ. ಇದು ಗುಪ್ತ ವಾರ್ತೆ ಇದ್ದಂಗೆ ಸರ್ಕಾರ ಈ ಮಟ್ಟದಲ್ಲಿ ಮಾಡ್ತಾ ಇದೆ. ಹೊರಗುತ್ತಿಗೆ ಜಾರಿ ಮಾಡೋದು ಮುಂಚೆ
ಈಗ ಏನು ನೇಮಕಾತಿ ಮಾಡೋರು ನರಸೀಪುರ ಸೇರಿದಾಗ ಮೈಸೂರು ಚನ್ನಪಟ್ಟಣ ಘಟ್ಟಗಳಿಗೆ ಅಲ್ಲಿಗೆ ರದ್ದು ಮಾಡಬೇಕು. ಅದೇ ಥರ ವಿಧಾನಸೌಧದಲ್ಲೂ ಈಗಾಗಲೇ ತಮಗೆ ಗೊತ್ತಿದ್ದಂಗೆ 300 ಜನದಷ್ಟು ಔಟ್ಸೋರ್ಸ್ ಕಾರ್ಮಿಕರು ಔಟ್ಸೋರ್ಸ್ ಎಂಪ್ಲಾಯೀಸ್ಗಳನ್ನ ನೇಮಕ ಮಾಡೋರು ವಿಧಾನಸೌಧದಲ್ಲಿ ಸರ್ಕಾರ ಬಂದು ವಸ್ತ್ರಲ್ಲೇ. ಆದ್ರೆ ಯಾವುದೇ ಮೀಸಲಾತಿ ನಿಯಮನ ಅನುಸರಣೆ ಮಾಡಿಲ್ಲ. ಇದರಿಂದ ದಲಿತರಿಗಾಗಲಿ ಇತರ ಹಿಂದುಳಿದ ವರ್ಗಕ್ಕಾಗಲಿ ಯಾವುದೇ ವರ್ಗಕ್ಕಾಗಲಿ ಮೀಸಲಾತಿ ಒಂದು ಸಾಮಾನ್ಯ ಪ್ರಕ್ರಿಯೆ. ಅದನ್ನು ಅಳವಡಿಸ್ತೀನಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಮಾತನ್ನ ಡಿಸಿಷನ್ ತಗೊಂಡಿದ್ದೀವಿ ಸಂಪುಟದಲ್ಲಿ ಅಂತ ಹೇಳಿದ ಮೇಲೆ ಅವ್ರ ಮಾತೆ ಭದ್ರ ಆಗಲಿಲ್ಲ ಅಂದರೆ ಯಾರು ಭದ್ರ ಆಗ್ತಾರೆ? ನಮಗೆ ಸಂಪೂರ್ಣವಾಗಿ ನಮ್ಮ ಸಮಿತಿ ದಲಿತ ಸಂಘರ್ಷ ಸಮಿತಿ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಎಲ್ಲ ಭಾಗದಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ದೇವೆ. ನಾವು ಕಾಂಗ್ರೆಸ್ ವಿರೋಧಿ ಅಲ್ಲ. ಸಿದ್ದರಾಮಯ್ಯ ಸಾಹೇಬರು ಗೆಲ್ಲಬೇಕು, ದಲಿತರ ಪರ ಹಿಂದುಳಿದವ್ರ ಪರ ಶೋಷಿತರ ಪರವಾಗಿ ನ್ಯಾಯ ಕೊಡ್ತಾರೆ ಅಂತ ನಾವು ನಂಬಿ ನಿಮಗೆ ನಾವು ಗೆಲ್ಸಿದ್ದೀವಿ. ಆದ್ರೆ ನೀವು ನ್ಯಾಯ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ ಸ್ವಾಮಿ? ನಾವು ಯಾರಿಗೂ ಓಟ್ ಹಾಕ್ಸಿದ್ವಿ? ಹಳ್ಳಹಳ್ಳಿಲಿ ಕ್ಯಾನ್ವಾಸ್ ಮಾಡಿದ್ದೀವಿ ನಿಮ್ಮ ಪರವಾಗಿ, ಮಾದೇವಪ್ಪ ಸಾಹೇಬ್ರಿಗೆ ಕ್ಯಾನ್ವಾಸ್ ಮಾಡಿದ್ದೀವಿ, ಇಲ್ಲೂ ಮಾಡಿದ್ದೀವಿ. ಅದು ಬಹಿರಂಗವಾಗಿ ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ನಾವು ಯಾವುದೇ ಹಣಕಾಸು ತಗೊಂಡಿಲ್ಲ ಸ್ವಾಮಿ. ರಾಜಕಾರಣದಲ್ಲಿ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಕಿಂಚಿತ್ ಪೈಸೆ ನಾವು ಯಾರಿಗೂ ಹಣಕಾಸು ತಗೊಂಡಿಲ್ಲ, ಕ್ಯಾನ್ವಾಸ್ ಮಾಡಿದ್ದೀವಿ ಬದ್ಧತೆಯಿಂದ. ಆದರೆ ನೀವು ತೋರಿಸ್ತಿರೋದೇನು? 4 ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರೆ ಕಣ್ಣಿಂದು ಕುರುಡರಾಗಿ ಕಿವಿದು ಕಿವುಡರಾಗಿ ನೀವು ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಜಿಲ್ಲಾ ಜನತಾ ಅದಾಲತ್ತಲ್ಲಿ ನಾವು ಅರ್ಜಿ ಕೊಟ್ಟವು, ಈ ಥರ ಶೋಷಣೆ ಆಗ್ತೈತೆ, ಇದೆಲ್ಲ ಕ್ರಮ ವಹಿಸ್ಬೇಕು ಅಂತ. ಮಾನ್ಯ ಜಿಲ್ಲಾಧಿಕಾರಿಗಳಿದ್ರು, ಮಾನ್ಯ ಉಸ್ತುವಾರಿ ಮಂತ್ರಿಗಳಿದ್ರು, ಎಲ್ಲರೂ ಇದ್ರು. ಇಲ್ಲಿ ತನಕ ಅದು ಎಲ್ಲೋಯ್ತು ಏನೋಯ್ತು ಅಂತ ಗೊತ್ತಿಲ್ಲ. ಈ ಥರ ಆದರೆ ಯಾವುದು ಎಲ್ಲಿ ಕೊಡವ ನಾವು ಅರ್ಜಿ? ಅದರಿಂದ ಈ ಬೇಸತ್ತಿ ನಾವು ಈ 60ನೇ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮಾಡದೆ ಹೋದ್ರೆ, ಈಗಲೂ ನಿರ್ಲಕ್ಷ್ಯತೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಒಂದು ಇದ್ರ ಥರ ಬಾಳೆ ಮರದ ಥರ ನೀವು ಬಾಳೆ ಗಿಡ ತರಿಬೋದು, ಪಕ್ಕದಲ್ಲಿ ಕವಲಾಗಿ ಬರ್ತಾ ಇರ್ತದೆ, ಚಳವಳಿ ನಿಲ್ಲೋದಿಲ್ಲ. ದಯಮಾಡಿ ಕ್ರಮ ವಹಿಸಿ. ವಿನಯ್ ಅಂತ ಒಬ್ಬ ಭ್ರಷ್ಟ ಅಂದ್ರೆ ಒಬ್ಬ ದಲಿತ ವಿರೋಧಿ. ಕಳೆದ ಅಂಬೇಡ್ಕರ್ ಜಯಂತಿ ದಿನ ಕೇವಲ 12 ಜನ ದಲಿತ ಹೆಣ್ಮಕ್ಳು ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ. ವಿನಯ್ ಸೇರಿದಂಗೆ ಯಾವುದೇ ಅಧಿಕಾರಿ ಭಾಗವಹಿಸಿಲ್ಲ. ಇದು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇರುವಂತ ತಾಲೂಕು. 12 ಜನ ನಾವು ಫೋಟೋ ಸಮೇತ ಸಾಕ್ಷಿ ಕೊಟ್ಟಿದ್ದೇವೆ. ಇಲ್ಲಿ ತನಕ 300 ಜನ ಎಲ್ಲ ವರ್ಗದವರು ಇರುವಂತ ಕಾರ್ಮಿಕರು ಇದರಲ್ಲಿ ಒಂದು ಕಚೇರಿಯಲ್ಲಿ ಕಾರ್ಖಾನೆಯಲ್ಲಿ 12 ಜನ ದಲಿತ ಪರಿಶಿಷ್ಟ ಜಾತಿಯ ಹೆಣ್ಮಕ್ಳು ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಏನರ್ಥ?